ಅವಲೋಕನ ವೀಕ್ಷಕರಿಗೆ ನಾನು MJF ಲಯನ್ ಪ್ರೊಫೆಸರ್ BB ನಂದ್ಯಾಲ್ ತಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಮತೀಯ ಸಾಮರಸ್ಯ ಕಮ್ಯುನಲ್ ಹಾರ್ಮನಿ ಕುರಿತು ನನ್ನ ವಿಚಾರಗಳನ್ನು ಹಂಚಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿ ತಾವು ವೀಕ್ಷಣೆ ಮಾಡಬೇಕು ಅಂತ ಹೇಳಿ ಮೊದಲೇ ಕಳಕಳಿಯ ಮನವಿಯನ್ನು ಮಾಡ್ಕೋತಿದ್ದೆ. ಮತೀಯ ಸಾಮರಸ್ಯ ಭಾರತ ಹಲವಾರು ಧರ್ಮ ಜಾತಿಗಳಿಂದ ಕೂಡಿದಂಥ ವಿವಿಧತೆಯಲ್ಲಿ ಏಕತೆಯನ್ನು ಮೆರೀತಕ್ಕಂಥ ರಾಷ್ಟ್ರವಾಗಿದ್ದು ಭಿನ್ನಾಭಿಪ್ರಾಯಗಳು ಬಹಳಷ್ಟು ಹುಟ್ಟುಕೊಳ್ತಾ ಇವೆ. ಈ ನಿಟ್ಟಿನಲ್ಲಿ ಹೇಗೆ ವಿವಿಧ ಧರ್ಮಗಳ ಮಧ್ಯ ಸಾಮರಸ್ಯದ ಜೀವನ ಸಾಗಿಸಲಿಕ್ಕೆ ಸಾಧ್ಯ ಅನ್ನುವ ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ಆಲೋಚನೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಗತ್ತಿನಲ್ಲೇ ಈ ಜಾತಿಗಳ ಮಧ್ಯ ಯುದ್ಧ ಮತ್ತೊಂದು ಇವೆಲ್ಲವೂ ನಡೀತಾ ಇರೋದನ್ನು ನೋಡಿದಾಗ ನಮ್ಮಲ್ಲಿ ಬದಲಾವಣೆಗಳನ್ನು ತಂದುಕೊಳ್ಳೋದು, ಮಾನಸಿಕ ಬದಲಾವಣೆಯನ್ನು ತಂದುಕೊಳ್ಳೋದು ಬಹಳ ಮುಖ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಲವಾರು ಅನುಭಾವಿಗಳು, ಉದಾಹರಣೆಗೆ ಸರ್ವಜ್ಞ, ತಿರುಪತಿ ಬ್ರಹ್ಮ ಎಂದು ಕರೆಸಿಕೊಂಡಂಥ ವ್ಯಕ್ತಿ 2,000ಕ್ಕೂ ಹೆಚ್ಚು ತಿರುಪತಿಗಳ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ಭಾವೈಕ್ಯತೆಯ ಕುರಿತು ಸಾಕಷ್ಟು ವಚನಗಳನ್ನು ಹೇಳಿದ್ದಾರೆ. ಹಾಗೆಯೇ ಕನಕದಾಸರು ಕುಲ 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 ಎಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಎಂದು ಹಾಡಿದ್ದಾರೆ. ಹಾಗೆಯೇ ಗೋವಿಂದ ಭಟ್ರು ಅವರ ಶಿಷ್ಯರಾದ ಶಿಶುನಾಳ ಶರೀಫರವರ ಒಂದು ಗುರು ಶಿಷ್ಯರ ಸಂಬಂಧವನ್ನು ನೋಡಿದಾಗ ಅದು ಒಂದು ಭಾವೈಕ್ಯತೆಯ ನಿದರ್ಶನ ಅಂತ ಹೇಳಿ ನಾವು ಭಾವಿಸ್ತೇವೆ. ಈ ನಿಟ್ಟಿನಲ್ಲಿ ಹಲವಾರು ಅನುಭಾವಿಗಳ ವಚನಗಳ ಮೂಲಕ ಈ ವಿಷಯ ಕುರಿತು ನನ್ನ ಭಾವನೆಗಳನ್ನು ಹಂಚಿಕೊಳ್ಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. H.S.Venkatesh ಮೂರ್ತಿಯವರು ತಮ್ಮ ವಚನದಲ್ಲಿ ಹೇಳ್ತಾರೆ, ಎಷ್ಟು ಕಾಲ ಒಟ್ಟಿಗಿದ್ದು ಬೆರೆತರೇನು, ಅರಿತವೇನು ಅಂತರಾಳವ, ಹಾಯ ದೋಣಿ ಕಡಲ ಮೇಲೆ 1000 ಮೈಲಿ ಸಾಗಿಯು, ಅರಿತೇನು ನೀರಿನ ಆಳವ ಅಂತ ಹೇಳ್ತಾರೆ. ಹಾಗೆ ನಾವು ಜೊತೆಗಿದ್ದೇವೆ ನಿಜ, ಆದರೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಈ ಸಾಲುಗಳು ತಮ್ಮ ಅರ್ಥವನ್ನು ನಮಗೆ ತಿಳಿ ಹೇಳಿಕೊಡ್ತವೆ. ಇನ್ನೊಂದು ಸಿದ್ದಯ್ಯ ಪುರಾಣಿಕರವರು ಒಂದೆಡೆ ಹೇಳ್ತಾರೆ, ಪ್ರಕೃತಿಯಲ್ಲಿ ಈ ಗಿಡಗಳು ಹೇಗೆ ಬೆಳೀತವೆ ಅನ್ನೋದನ್ನು ನಾವು ಗಮನಿಸಬೇಕು, ಅದರಿಂದ ಪಾಠ ಕಲಿಬೇಕು ಅಂತ ಹೇಳ್ತಾರೆ ಅವರು. ಅವರ ವಚನ ಹೀಗಿದೆ, ಗುಂಪು ಗುಂಪುಗಳಲ್ಲಿ ಬೆಳೆದರೂ ಗುಂಪುಗಾರಿಕೆಯ ಗಾಂಪತನವಿಲ್ಲ ಗುಂಪು ಮರಗಳಲ್ಲಿ, ಒಬ್ಬರ ತೋಳು ಇನ್ನೊಬ್ಬರ ಹೆಗಲ ಮೇಲೆ, ಒಬ್ಬರ ಬಾಹು ಇನ್ನೊಬ್ಬರ ಬಾವಿನಲ್ಲಿ, ಒಬ್ಬರ ನೆರಳು ಇನ್ನೊಬ್ಬರ ನೆರಳಿನಲ್ಲಿ, ಇಲ್ಲ ವಿರಸ ಎಲ್ಲ ಸಮರಸ, ಮಾನವನಲ್ಲೇಕೆ ವಿರಸ ವಿಷಮತೆಗಳು ತುಂಬಿಕೊಳ್ಳಬೇಕಯ್ಯ, ಸ್ವತಂತ್ರಧೀರ ಸಿದ್ದೇಶ್ವರ ಅಂತ ಹೇಳ್ತಾರೆ. ಹಾಗೆ ಗಿಡಗಳು ಬೇರೆ ಬೇರೆ ಜಾತಿವಿರಬಹುದು, ಆದರೆ ಅವು ಬೆಳೆಯುವ ರೀತಿಯನ್ನು ನಾವು ಗಮನಿಸಿದಾಗ ಎಷ್ಟೊಂದು ಹೊಂದಾಣಿಕೆಯಿಂದ ಅವು ಬೆಳೀತವೆ ಅನ್ನೋದನ್ನು ಗಮನಿಸಿದರೆ ನಮ್ಮಲ್ಲಿ ಯಾಕೆ ಈ ಥರದ ವಿರಸ ವಿಷಮತೆಗಳು ತುಂಬಿಕೋಬೇಕು, ನಾವು ಕೂಡ ಅವುಗಳಿಂದ ಪಾಠ ಕಲಿಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸಾಲುಗಳು ನಮಗೆ ಅರ್ಥವನ್ನು ತಿಳಿ ಹೇಳಿಕೊಡ್ತವೆ. ನಾವೀಗ ಒಂದು ಸಮುದಾಯ ಭವನ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಇಲ್ಲಿ ಗಮನಿಸ್ರಿ ಎಲ್ರಿಗೂ ಅವು ಎಲ್ಲ ಜಾತಿಯ ಜನರು ಅಲ್ಲಿ ಕಲಿತಾರೆ. ಬೇರೆ ಬೇರೆ ಜಾತಿಯವರಿಗೆ, ಬೇರೆ ಬೇರೆ ಧರ್ಮದವರಿಗೆ ಬೇರೆ ಬೇರೆ ಸಮುದಾಯ ಭವನ, ಬೇರೆ ಬೇರೆ ಬಸ್ ಸ್ಟ್ಯಾಂಡು, ಬೇರೆ ಬೇರೆ ರೈಲ್ವೆ ಸ್ಟೇಷನ್ಗಳು ಇಲ್ಲ. ಹಾಗೆ ಈ ನಿಟ್ಟಿನಲ್ಲಿ ಕೆಲವೊಬ್ಬ ಮೂಲಭೂತವಾದಿಗಳು ತಮ್ಮ ಸಿದ್ಧಾಂತಗಳ ಹೇರಿಕೆಯನ್ನು ಜನಸಾಮಾನ್ಯರ ಮೇಲೆ ಹೇರಿ ವಾತಾವರಣವನ್ನು ವಿಷಮತೆಗೆ ತಳ್ತಕ್ಕಂಥ ಕೆಲಸ ಇಲ್ಲಿ ನಡೀತಾ ಇದೆ. ಅದಾಗಬಾರ್ದು ಅನ್ನೋದು ಬಹಳ ಮುಖ್ಯ ಅನ್ನಿಸ್ತದೆ. ಒಂದೆಡೆ ಸರ್ವಜ್ಞ ಹೇಳ್ತಾನೆ, ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವಾಗ್ನಿ ಒಂದಿರಲು ನಡುವೆ ಕುಲಗೋತ್ರ ಎತ್ತಣದು ಸರ್ವಜ್ಞ ಅಂತ ಹೇಳಿ. ಇದು ಸರ್ವಜ್ಞನ ತ್ರಿಪದಿ. ಆದರೆ DVG ಅವರ ಚೌಪದಿಯಲ್ಲಿ ಅವ್ರು ಹೇಳ್ತಾರೆ, ಒಂದೇ ಗಗನವನ್ನು ಉಡುತ್ತ, ಒಂದೇ ನೆಲವ ತುಳಿಯುತ್ತ, ಒಂದೇ ಧಾನ್ಯವನ್ನು ಉಣಿತು, ಒಂದೇ ನೀರು ಕುಡಿದು, ಒಂದೇ ಗಾಳಿಯನ್ನು ಉಸಿರುವ ನರರ ಮಧ್ಯ ವೈಷಮ್ಯವೆಲ್ಲಿಯದೋ ಮಂಕುತಿಮ್ಮ ಅಂತ ಹೇಳ್ತಾರೆ. ನಾವು ಗಗನ, ಎಲ್ಲರಿಗೂ, ಎಲ್ಲ ಜಾತಿ ಧರ್ಮದವ್ರಿಗೂ ಒಂದೇ ಗಗನ, ಒಂದೇ ಭೂಮಿ ಓಡಾಡಲಿಕ್ಕೆ, ಒಂದೇ ನೀರು ಕುಡಿಲಿಕ್ಕೆ, ಒಂದೇ ಧಾನ್ಯ ಉಣ್ಲಿಕ್ಕೆ, ನಾವು ಉಸಿರಾಡಿಸೋ ಗಾಳಿ ಅದು ಕೂಡ ಒಂದೇ ಆಗಿರೋದ್ರಿಂದಾಗಿ ಕೂಡ ಈ
ನರರ ಮಧ್ಯೆ ಯಾಕೆ ಈ ವಿಷಮತೆ ಕಾಣಬೇಕು ಅನ್ನೋದನ್ನು ಬಹಳ ಮಾರ್ಮಿಕವಾಗಿ ಹೇಳ್ತಾರೆ. ಇವನ್ನ ಅರ್ಥ ಮಾಡಿಕೊಂಡ್ರೆ ನಿಜವಾಗಿಯೂ ಕೂಡ ನಾವು ಉತ್ತಮ ಸಂಸ್ಕಾರಯುತರಾಗಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ತಂದೆ ತಾಯಿಗಳು ಮತ್ತು ಶಿಕ್ಷಕರು ಮಕ್ಕಳು ಚಿಕ್ಕವರಿದ್ದಾಗಲೇ ಅನ್ಯ ಭಾಷಾ ದ್ವೇಷಗಳಾಗದೆ, ಅನ್ಯ ಧರ್ಮದ ದ್ವೇಷಗಳಾಗದೆ ಅವರು ತಮ್ಮ ನಾವು ನಮ್ಮ ಧರ್ಮ ಮತ್ತು ಭಾಷೆಯನ್ನು ಪ್ರೀತಿಸೋಣ, ನಂಬೋಣ, ಆದರೆ ಇತರರ ಭಾಷೆ ಮತ್ತು ಧರ್ಮಗಳನ್ನು ಗೌರವಿಸ್ತಕ್ಕಂಥ ಒಂದು ಮನೋಭಾವ ಮಕ್ಕಳಲ್ಲಿ ಸಣ್ಣವರಿದ್ದಾಗಿಂದಲೇ ಅದು ಮೂಡಿಬಂತು ಅಂತ ಹೇಳಿದರೆ ಅಂಥ ಸಂಸ್ಕಾರವನ್ನು ತಂದೆ ತಾಯಿ ಮತ್ತು ಶಿಕ್ಷಕರು ನೀಡಿದ್ದೇ ಆದರೆ ನಿಜವಾಗಿ ಕೂಡ ಅದು ಸಾಮರಸ್ಯಕ್ಕೆ ದಾರಿ ಮಾಡಿಕೊಡ್ತದೆ ಅಂತ ಹೇಳ್ತಾರೆ. ಇಲ್ಲಿ ಒಂದು ಉದಾಹರಣೆಗೆ ನಾನು ನಿಮಗೆ ಹೇಳಬೇಕಂದ್ರೆ M.D.Gogeri ಅಂತ ಹೇಳಿ ಮಕ್ಕಳ ಸಾಹಿತ್ಯ ಒಂದು ರಚನೆ ಮಾಡಿದ್ದಾರೆ. ಅವರು ದ್ರಾಕ್ಷಿ ಗೊಂಚಲು ಎಂಬ ಒಂದು ಪುಸ್ತಕದಲ್ಲಿ ಕೆಲವು ಸಾಲುಗಳನ್ನು, ಮಾರ್ಮಿಕವಾದಂಥ ಸಾಲುಗಳನ್ನು ಬರೀತಾರೆ. ಅದರಲ್ಲಿ ಹೇಳ್ತಾರೆ, ಅವರು 5 ಪ್ರಮುಖ ಧರ್ಮಗಳನ್ನು ಕೈ ಬೆರಳುಗಳಿಗೆ ಹೋಲಿಸಿ ತಮ್ಮ ಕವನ ಬರೆದಾರೆ. ಅದು ಹೇಗೆ ಅಂತ ಹೇಳಿದ್ರೆ, ಕೂಡಿದಂತೆ 5 ಬೆರಳು ಸರ್ವಧರ್ಮ ತಿರುಳು, ಕೂಡಿದಂತೆ 5 ಬೆರಳು ಸರ್ವಧರ್ಮ ತಿರುಳು, ಕಿರು ಬೆರಳೆ ವರ್ಧಮಾನ, ಮಗ್ಗಲು ಬೆರಳು ಬುದ್ಧ ಗುರುನಾನಕ, ಮಧ್ಯದಲ್ಲಿದ್ದಾನೆ ಮೊಹಮ್ಮದ್ ಪೈಗಂಬರ, ತೋರ್ಬೆರಳು ಕಾಣಿ ಯೇಸು ಮಹಾಕರುಣಿ, ಉಳಿದದ್ದೊಂದೇ ಹೆಬ್ಬೆರಳು ಅದೇ ಹಿಂದೂ ಶಿವಶಂಕರ ಬಂಧು. ಉಂಡುಡಲು ಬೇಕು 5 ಬೆರಳು, ಉಂಡುಡಲು ಬೇಕು 5 ಬೆರಳು, ಕೂಡಿದಂತೆ 5 ಬೆರಳು ಮಲ್ಲಿಗೆಯ ಅರಳು, ಆ ರೀತಿ ಬಾಳೋಣ, ಆ ರೀತಿ ನಲಿಯೋಣ ಅನ್ನುವ ಸಾರ ಅವರ ಈ ಕವನದ ಸಾಲುಗಳಲ್ಲಿ ಬರ್ತದೆ. ಈ 5 ಬೆರಳುಗಳಲ್ಲಿ ಯಾವುದಾದ್ರು ಒಂದು ಬೆರಳಿಗೆ ಗಾಯ ಆದರೆ ನಮಗೆ ಗೊತ್ತು, ಉಣ್ಣೋದು ಎಷ್ಟು ಕಷ್ಟ, ಬಟ್ಟೆ ಉಟ್ಕೊಳ್ಳೋದು ಕೂಡ ಅಷ್ಟೇ ಕಷ್ಟವಾಗ್ತದೆ. ಹಾಗೆ ಸಮಾಜದಲ್ಲಿ ಕೂಡ ಯಾವುದೇ ಒಂದು ಧರ್ಮ, ಯಾವುದೇ ಒಂದು ಜಾತಿಯವರಿಗೆ ಏನಾದರೂ ತೊಂದರೆ ಆದರೆ ಅದು ಇಡೀ ಸಮಾಜವನ್ನೇ ಅದು ಕಲುಕ್ತಕ್ಕಂಥ ಸಂದರ್ಭಗಳೇ ಹೆಚ್ಚಿರ್ತಾವೆ. ಆದ್ದರಿಂದ ಒಬ್ಬರೊಬ್ಬರನ್ನ ಅರ್ಥ ಮಾಡಿಕೊಂಡು ನಾವು ಸಾಮರಸ್ಯವನ್ನು ಮೆರಿತಾ ಜೀವನ ಸಾಗಿಸಿದ್ರೆ ನಿಜವಾಗಿ ಕೂಡ ಎಲ್ಲರಿಗೂ ಕೂಡ ಅದು ಸಮೃದ್ಧಿಯನ್ನು ತರ್ತದೆ ಅನ್ನೋ ಮಾತನ್ನು ಹೇಳ್ತಾ ಇಂದಿನ ವಿಡಿಯೋವನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇಲ್ಲಿಯವರೆಗೆ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ದಯವಿಟ್ಟು ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಕಳಕಳಿಯ ಮನವಿಯನ್ನು ಮಾಡ್ಕೊತೇನೆ. ಧನ್ಯವಾದ.